ಆತನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇಡುವನು. ಯಾವ ಆತನು ಸಕಲಗಳು ಸರ್ವರಿಗೂ ಶ್ರೇಷ್ಠನು. ಅಂತಹ ಮಹಿಮಾಮೂರ್ತಿಯಾದ ವಾಸುದೇವರು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಂಡಿದ್ದರು. ನಿನ್ನ ಮಂಗಳ ಸ್ವರೂಪವನ್ನು ಅರಿತು ಸಿದ್ಧಿಯನ್ನು ಪಡೆಯುವ ತನಕ ಇದೋ ಇದೋ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸುವುದು. ತೊರೆದು ಜೀವಿಪುದುಂಟೆ
ಮಾರ್ಗಾಯಸದಿಂದ ಬಹಳ ದಣಿದು ಬಂದಿರುವ ನೀವು ನನ್ನ ಆಶ್ರಮದಲ್ಲಿ ಸ್ವಲ್ಪ ಕಾಲ ಕುಳಿತು ವಿಶ್ರಮಿಸಿಕೊಂಡು ವಾಸುದೇವ. ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಸದಿಂದ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರ ಕೊಡುವುದರಾ ವಾಸುದೇವ? ವಿದುರ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಅಣುಸ್ವರೂಪಿಯಾದ ನಾನು ಕೊಡುವುದಾದರೂ ಏನು ತಂದೆ, ಅದರಲ್ಲಿಯೂ ನನ್ನನ್ನು ಪರೀಕ್ಷಿಸುತ್ತಿರುವೇ ವಾಸುದೇವ. ವಿದುರ, ನೀನೇನು ಸಾಮಾನ್ಯನೇ? ಕೊಡವಿಗಳೇ ಭಕ್ತ ಶಿರೋಮಣಿ ಕೊಡವಿಗಳೇ ಭಕ್ತ ಶಿರೋಮಣಿ ಪಲ್ಲೆ ನಿನ್ನಯ ಮನಪ ಪಲ್ಲೆ ನಿನ್ನಯ ಮನಪ. ನೀನೇನು ಸಾಮಾನ್ಯನೇ? ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಗೋಮಾತೆಯ ಚಿರದಿಂದಲೇ ಪ್ರಾಣವನ್ನು ಧರಿಸಿರುವ ನೀನೇನು ಸಾಮಾನ್ಯನೇ? ಅದಿರಲಿ, ನಾನು ಮಾರ್ಗಾಯಸದಿಂದ ಬಹಳ ಬಾಳೆಲು ಬಂದಿರುವೆನು.
ಏನಾದರೂ ಆಹಾರವನ್ನು ಕೊಡುವಿದರಾ ವಾಸುದೇವ, ವಿದುರ? ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ತಂದೆ. ಏನು ಕ್ಷೀರವೇ ಕ್ಷೀರ? ನಾನು ಅದನ್ನೇ ಅಪೇಕ್ಷೆ ಮಾಡಿರುವೆನು. ಹಿಂದೆ ಶಬರಿಯು ಕಚ್ಚಿಚ್ಚಿ ನೋಡಿದ ಹಣ್ಣಿನ ರುಚಿಯು ಬರುತ್ತಿಲ್ಲ. ಹಿಂದೆ ಕುಚೇನು ತಂದಿದ್ದ ಎರಡು ಹಿಡಿ ಹವನಕ್ಕೆ ಸಾರವು ಹೀಗರೂ ಸವಿದಂತಿದೆ. ಇದರ ಈಗ ನಿನ್ನಲ್ಲಿರುವ ಕ್ಷೀರವು ಆ ಎರಡಕ್ಕಿಂತಲೂ ಉತ್ತಮವಾದದ್ದು. ಎಲ್ಲಿ ಆ ಕ್ಷೀರ ಪಾತ್ರೆಯನ್ನು ಕೊಡು. ಏನೆಂದು ಹೇಳಲಿ ವಾಸುದೇವ? ಇದರ ಈಗ ತಾನು ಇಟ್ಟಿದ್ದ ಕ್ಷೀರವನ್ನು ತಮ್ಮ ಪ್ರತಿಮೆ ಕಪ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಪಾನು ಮಾಡಿಬಿಟ್ಟಿನಲ್ಲ ದೇವ. ಇದರ ನನಗೆ ಸಮರ್ಪಿಸಿದ ಬಳಿಕ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಇರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ಕೊಡು. ಪರಮಾತ್ಮ, ಇದರ ಇದು ಸ್ವೀಕರಿಸುವ ವಾಸುದೇವ. ನೋಡಿದೆಯ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರು ನೀನು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನೆಯ ವಾಸುದೇವ, ಅದರಲ್ಲಿ ಕ್ಷೀರವು ತಮ್ಮ ತುದಿಯಾಳಿಗೂ ಸಹ ನೆನೆಯುವಂತಿಲ್ಲ. ಹೇಗೆ ನೆನೆಯುವಂತಿಲ್ಲ ವಿದುರ? ನೋಡ್ತಿರು. ವಿದುರ, ನೀನು ಕೊಟ್ಟ ಕ್ಷೀರವನ್ನು ಕುಡಿದು ಮಿಕ್ಕ ಕ್ಷೀರವು ಹೇಗೆ ಒಳೆಯಾಗಿ ಹರಿಯುತ್ತಿರುವುದು ನೋಡಿ ವಿದುರ. ಧನ್ಯನಾದಿ ವಾಸುದೇವ, ಧನ್ಯನಾದಿ.
ಭಕ್ತನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದಿ ವಾಸುದೇವ. ಪರಮಾತ್ಮ, ವಿದುರ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನೇ ದಯಪಾಲಿಸಿದೆ. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ತಂದೆ. ವಿದುರ, ಪಾಂಡವರನ್ನು ನಾನು ಎಂದಿಗೂ ಕೈ ಬಿಡುವುದಿಲ್ಲ ವಿದುರ. ಪರಮಾತ್ಮ, ದುರ್ಯೋಧನ ತಾನಾಗಿ ಪಾಂಡವರಿಗೆ ಹರಿದ ರಾಜ್ಯವನ್ನು ಕೊಡದೆ ಹೋದರೆ ವಿದುರ, ಬಿಡಲಾರೆ ಕೇಳು ನೀ ದೊಡ್ಡ ಧರ್ಮವ ಅದಕ್ಕೆ ಸುಭವನನ್ನು ಸದೆ ಪಡೆಯದರ. ಬಿಡಲಾರೆ ಕೇಳು ನೀ ದೊಡ್ಡ ಬಿಡಲಾರೆ ಕೇಳು ನೀ ದೊಡ್ಡ ಧರ್ಮವ ಅದಕ್ಕೆ ಸುಭವನನ್ನು ಸದೆ ಪಡೆಯದರ. ಬಿಡಲಾರೆ ಕೇಳು ನೀ ದೊಡ್ಡ ಪರಮಾತ್ಮ, ಪಾಂಡವರಿಗೆ ನಾನು ಎಂದಿಗೂ ಕೈ ಬಿಡುವುದಿಲ್ಲ. ನೀನು ನಾಳೆ ದುರ್ಯೋಧನ ರಾಜಸ್ಥಾನಕ್ಕೆ ಬಾ, ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವನ್ನು ನೋಡುವಂತೆ. ಪರಮಾತ್ಮ, ನಿನ್ನನ್ನು ಪಡೆದ ವಸುದೇವ ದೇವಿಕೆಯಲ್ಲೇ ತಂದರು. ನಿನ್ನಿಚ್ಛೆಯಂತಾಗಲಿ ವಾಸುದೇವ. ವಿದುರ, ಪರಮಾತ್ಮ, ನೀನು ಬರುವಾಗ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ, ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವನ್ನು ನಡೆಯುವುದು ನೋಡುವಂತೆ. ತಮ್ಮ ಆಜ್ಞೆಯಂತಾಗಲಿ ವಾಸುದೇವ. ವಾಸುದೇವ, ವಿದುರ, ವಿದುರ, ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಗಳಿಸಿ. ವಾಸುದೇವ, ವಿದುರ, ಆಡಿಸಿ ಕುಣಿಸಿ ಮಾಯೆಯ ಗಳಿಸಿ.
ಹಸ್ತಿನಾವತಿ ಮಣಿಮಕುಟ ಗಾಂಧಾರಿ ದೇವಿ ಗರ್ಭಸಂಜಾತ ಕುರುಕುಲ ಚಕ್ರವರ್ತಿ ದುರ್ಯೋಧನ ಸಾರ್ವಭೌಮ ಜೈ ಬರ ಜೈ ಬರ ಜೈ ಬರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿರುವ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಲು ಆ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿದನಂತೆ. ನಾಡಿನಲ್ಲಿ ವನವಾಸ ಮಾಡಿಕೊಂಡಿರುವ ಅವರ ಧೈರ್ಯವನ್ನು ನೋಡಿದರ ಎಷ್ಟರ ಮಟ್ಟಗಿರುವುದು. ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ಆದ ಯುದ್ಧ ನಾಡನಕ್ಕೆ ಸದಾ ಸಿದ್ಧ, ನಾಡದರ ದೀಕ್ಷಾಬದ್ಧ. ಸಮರ್ಥ ಯಾದವ ಸಾಸು ಯುದ್ಧ ಕೋವಿದರ ಬಲವೇ ನನಗಿರುವಾಗ ಯುದ್ಧದ
ನನ್ನ ಬಳಿ ಹನ್ನೊಂದು ಲಕ್ಷ ಇಡೀ ಸೈನ್ಯ ಇರುವ ಅದರ ತುಳಿತಕ್ಕೆ ಸಿಕ್ಕಿದವರು ಮರಿಸಿದ ಆನೆಯ ಸಿಕ್ಕಿದ ಬಾಳೆ ಕೊಂಚ ಸಾವಿರ ದುಶ್ಯಾಸನ ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸುವ ಸರಿಯಾದ ಕರ್ಮೋಪದೇಶಕನಾರು. ನಾನು ಮತ್ತು ನಮ್ಮ ಅಂಗದಿಪದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆಯೇ ಬೆಳೆದ ನಮಗೇಕೆ ಅದರ ಚಿಂತೆ? ಏನೋ ಪುರುಷೋತ್ತಮ ಬರಲಿ ಬರಲಿ, ಬಹಳ ಸಂತೋಷ. ಯಾರು ಯಾರಿಗೆ ಪುರುಷೋತ್ತಮ? ಪುರುಷ ಶ್ರೇಷ್ಠ ನಾನಿರುವಾಗ ಆ ದರಾಕಾಯೋಗವನ್ನು ಪುರುಷೋತ್ತಮನೇ ಬಂದವನು ನನ್ನೆಯರ ಮೇಲೆ ನೇರವಾಗಿರದೆ ಅವರ ಅನುಗ ದರಿದ್ರನ ವಿದುರನ ಮನೆಯನ್ನು ಆಶ್ರಯಿಸಿದನಂತೆ. ಅವರ ದುರಾಂಕಾರ ಎಷ್ಟರ ಮಟ್ಟ ಇರುವುದು? ಆ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಇನ್ನಲ್ಲಿ ರಾಯಭಾರಿಗಾಗಿ ಇನ್ನಲ್ಲಿ ಯಾಚನೆಯಿಂದಲ್ಲ. ವಿದುರ ಆಗುವ ಪಾಂಡವರಿಗೆ ಕೊಡಬೇಕಾದ ರಾಜ್ಯದ ಸುದ್ದಿಯನ್ನು ಚಕ್ರವರ್ತಿಯಾದ ನಾನು ಹೆಣ್ಣಿಂದ ಕೇಳಿ ತಿಳಿದುಕೊಳ್ಳಬೇಕೆ? ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅದಿರವು, ಇಲ್ಲಕ್ಕೆ ನ್ಯಾಯಕ್ಕೆ ಸಲುಗುಣೂ ಅದಿರವು. ಯೋಚನೆ ಮಾಡಿಕೊಳ್ಳುವ ಈಶ್ವರ. ಪೂಜ್ಯರು ಗೌರವಿಸಿದ ಮಾತ್ರಕ್ಕೆ ಮಿತಿ ಮೀರಿ ಮಾತನಾಡುತ್ತಿರುವ ಇವರನ್ನು ಸಭೆಯಿಂದಾಚಿದವರು ಪಾಂಡವರ ಪಕ್ಷಪಾತಿ. ನನ್ನನ್ನೇ ಸಭೆಯಿಂದ ಹೊರಗೆ ನೂಕುವ ಹಿಂದೆ ದ್ರೌಪದಿ ವಸ್ತ್ರಾಪಹರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಕ್ರಿಯೆಯಂತೆ ಆತನ ತೊಡೆಯಿಂದ ಅವನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರತಿಜ್ಞೆ ಮಾಡಿದನು. ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಅಪಹಾಸ್ಯ ಕೀಳು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಯಲ್ಲ ಕರ್ಣ.
ಈತನೇನಾದರೂ ಧನುರ್ಧಾರಿಯಾಗಿ ರಣರಂಗದಲ್ಲಿ ನಿನ್ನ ಬೆಂಬಲಕ್ಕೆ ನಿಂತಿದ್ದೆ ಆದರೆ ಈ ಮೂರು ಲೋಕದಲ್ಲಿ ನಿನ್ನ ಜಯಿಸತಕ್ಕವರು ಯಾರಿದ್ದರು? ಕರ್ಣ ದುರದೋಳ್ಪಾರ್ತನ ಚಿರವಂ ಧರಣಿಗೆ ದುರದೋಳ್ಪಾರ್ತನ ಚಿರವಂ ಧರಣಿಗೆ ಉರುಳಿ ಪೆನ್ನೆನ್ನುತ್ತ ಚಪತವನಾಂತು ಮಹೇಶ್ವರ ಕುವರನ ಮೆಚ್ಚಿಸಿ ಗಣಮಹೇಶ್ವರ ಕುವರನ ಮೆಚ್ಚಿಸಿ ಪರಚಾಪವನಾಂತು ನಿನಗೆ ತಮರಾದಿಹರೈ ಕರ್ಣ. ಕರ್ಣ, ಇಂತಹ ಪರಾಕ್ರಮಶಾಲಿಯಾದ ನೀನು ಈ ವಿದುರನ ಗೊಡ್ಡು ಬೆದರಿಕೆ ಅಂಜುವುದೇ? ಇವನೆಂದು ತಾನೇ ಇದ್ದ ಬಿಲ್ಲನ್ನಾಗಲಿ ಆಯುಧಗಳನ್ನಾಗಿ ಹಿಡಿದು ಯುದ್ಧ ಮಾಡಿದ್ದಾನೆ ಹೇಳು. ಇವನ ಒಂದಂತ ಬಿಲ್ಲಿನಿಂದ ಆಗಬಹುದಾದ ಸಹಾಯವೇನಾದರೂ ಚಿಂತಿಸಬೇಡ, ಕುಳಿತುಕೋ ಕರ್ಣ. ಈಗ ಎಲ್ಲರೂ ಕೇಳಿ, ಆ ಕೃಷ್ಣನು ಈ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಈ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಡಬೇಕಾಗುವುದು ಎಚ್ಚರ. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ತೆಗೆದುಕೊಂಡ ಬಾ. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವನು. ತೆಗೆದುಕೊಳ್ಳೋದ್ರಿಂದ ಸಿದ್ಧವಾಗಿರುವುದು. ದುರ್ಯೋಧನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳೇ ಎದ್ದು ನಮಸ್ಕರಿಸುತ್ತಿರುವಾಗ ಈತನು ತಲೆ ಎತ್ತು ಕೂಡ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಎದ್ದು ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯಿ ಜಾಗೃತಳಾಗ. ಛೆ, ದುರ್ಯೋಧನ, ಇದೇನಿದು? ರಾಜಾದಿರಾಜನಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಚಂದ್ರಕುಲ ಚಕ್ರವರ್ತಿಯಾದ ನಾನು ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದೆನಷ್ಟೇ. ಬಂದದ್ದಾಯಿತು, ಕುಳಿತುಕೋ ಪಾಂಡವರ ರಾಯಭಾರಿ. ಕೃಷ್ಣ, ನರ್ತನವೆಂದರೆ ನಿನಗೆ ಬಹಳ ಪ್ರಿಯವಲ್ಲವೇ? ಇರಬಹುದು. ಇರಬಹುದು ಏನು? ಇದ್ದೇ ಇರುವುದು. ಗೋಪಿಕಾಂಗಿ
ನರ್ತನವನ್ನು ನೋಡಿ ಬೇಸತ್ತಿರುವ ನೀನೇ ನಮ್ಮ ಆಸ್ಥಾನದ ನರ್ತನವನ್ನು ನೋಡಿ ಖುಷಿ ಪಡು, ಸಂತೋಷ ಪಡು. ಅವರಲ್ಲಿ ನರ್ತಕಿಯರನ್ನು ಬರಮಾಡಿ ಕೊಳಲನಾದದಿ ಜಗವನ ಮರುಳುಗೊಳಿಬಾ ಹರಿ ಶೌರಿ ನನ್ನ ಆಸ್ಥಾನದಲ್ಲಿ ಕೃಷ್ಣನ ಗುಣಗಾನ ಭೀಮನಿಗಿವನು ಕಡುವೈರಿ ಹಸಿನ ಮುರದೊಡೆಯ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸಿನ ಮುರದೊಡೆಯ ಗದದಾರಿ ಇವನಿಗೆ ಸಾಟಿ ಯಾರಿಲ್ಲದರೆಯೊಳಗೆ ಇವನಿಗೆ ಸಾಟಿ ಯಾರಿಲ್ಲದರೆಯೊಳಗೆ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ನೀಲಿಲಾಗಿವನಿ ಕರುಣಾಳು ಕುರುಭೂಪ ರಾಜೇಶ್ವರ 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 ನರ್ತಕಿಗರಿಗೆ ಚಿನ್ನವನ್ನು ಕೊಟ್ಟು ಕಳಿಸಿ ನರ್ತಕಿಯರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸಿ. ಕೃಷ್ಣ ನರ್ತನವನ್ನು ನೋಡಿದಾಯ್ತಲ್ಲವೇ ಎಂದು ನೀನು ಬಂದ ವಿಚಾರವನ್ನು ತಿಳಿಸಬಹುದು. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆ. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೇನನ್ನಾದರೂ ತಿಳಿಸು. ಬಹಳ ಸಂತೋಷದಿಂದ ಕೇಳುವೆವು ಅಲ್ಲವೇ ಸಹೋದರ? ಹೌದು ಅಗ್ರಜ,
ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲವಲ್ಲ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಯಾಚನೆಯಿಂದಲ್ಲ. ಮುರಹರಿಯರು ಬಂದ ಮುಖ್ಯ ಉದ್ದೇಶವೆಂದು ಈ ಸಭೆಯಲ್ಲಿ ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕೌರವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ರಾಜ ಕಾರ್ಯ ವ್ಯವಸ್ಥೆಯು ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಇಲ್ಲವಾದರೆ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಲ್ಪಡುವುದೆಂಬುದನ್ನು ತಿಳಿದಿರಿ. ಪವಿತ್ರವಾದ ಮಾತೃಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡಿವಿರೋ, ಇಲ್ಲ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೋಯಿಸುವಿರೋ? ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂತಿರುಗಿದ್ದಾರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ಈಗ ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ನೀವು ನಮಗೆ ವಾಗ್ದಾನ ಮಾಡಿದಂತೆ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರ್ಯವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಪಹರಣ, ಸಹೋದರ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಪಾಂಡುನಂದರು ತಮಗೆ ಬರಬೇಕಾದ ಅರ್ಧ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಂಯಮವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ ಸಂಧಿಗೆ ಸಮ್ಮತಿಸಿ. ಸಭಾಸದರೇ, ಭೀಷ್ಮ ಪಿತಾಮಹರೇ, ಕೌರವರಂತೆ ಪಾಂಡವರು ನಿಮಗೆ ಮಕ್ಕಳಲ್ಲವೇ? ಆ ಮಕ್ಕಳಿಗೂ ಆಶ್ರಯವನ್ನು ಕೊಡಿ. ಸರ್ವಜ್ಞರಾದ ನಿಮಗೆ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ತಮಗೆ ಬಿಟ್ಟ ವಿಚಾರ. ಸಭಾಸದರೇ, ನಿಮ್ಮ ಮುಂದೆ ಶ್ರೀಕೃಷ್ಣನು ನಿರೂಪಿಸಿರುವ ರಾಜ್ಯದ ವಿಚಾರವನ್ನು ಎಲ್ಲರೂ ಕೇಳಿದರಲ್ಲವೇ? ಆ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ.
ಈ ಶಾಂತಿ ಸಂಧಾನ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಅಮೃತವು ವಿಷವಾಗುವುದು. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ದುರಾಗ್ರಹವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದೇ ನನ್ನ ಅಭಿಪ್ರಾಯ. ಪಿತಾಮಹ, ಶ್ರೀ ಕೃಷ್ಣ ಪರಮಾತ್ಮರು ಭೀಷ್ಮಾಚಾರ್ಯರು ಹೇಳಿದ್ದಕ್ಕಿಂತ ಹೆಚ್ಚೇನು ನಾನು ಹೇಳಲಾರೆ. ಈಗ ಸಂಧಿಗೆ ಸುಸಮಯ. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖ ಸಂತೃಪ್ತಿಯಿಂದ ಬಾಳು. ಇದರಿಂದ ನಿನಗೂ ನಿನ್ನ ಹಿತೈಷಿಗಳಿಗೂ ಹಿರಿಯರಾದ ನಮಗಳಿಗೂ ಕ್ಷೇಮ ಸೌಖ್ಯದಿಂದ ರಾಜ್ಯವ ಬಾಳವನ್ನು ಮಾಡು ಕುಮಾರ. ಆಚಾರ್ಯರೇ, ಓ ವಿದುರ ಮಹಾಶಯ, ನೀತಿ ವಚನ ಹೇಳುವುದರಲ್ಲಿ ನೀರೊಬ್ಬನಾದಯ. ನಡೆ ನಿನ್ನ ಅರಣ್ಯರೋಧನ. ಹೌದು ದುರ್ಯೋಧನ, ನನ್ನದು ಅರಣ್ಯರೋಧನವೇ. ಕೆಡುವವರನ್ನು ಕಂಡರೆ ನಮ್ಮಂತಹ ಹಿರಿಯವರು ಹಿತನುಡಿಗಳನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋಗಲಿ 5 ಊರುಗಳನ್ನಾದರೂ ಶಾಂತಿ ಪಾಂಡವರು ಅಷ್ಟಕ್ಕೆ ತೃಪ್ತರಾಗುವರು. ವಿದುರ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಹೇಳಬೇಕೆ? ಕೃಷ್ಣನಿಗಾಗಲಿ ಭೀಷ್ಮ ದ್ರೋಣಾಚಾರ್ಯರಿಗಾಗಲಿ ನನ್ನಲ್ಲಿಯೇ ದೋಷಗಳು ಕಾಣುತ್ತಿವೆಯಲ್ಲ. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಲು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತುವಿಗೆ ಒಡಂಬಡುವ ಬುದ್ಧಿಹೀನನು ಈ ಚಳದಂಕ ಮಲ್ಲನಲ್ಲ. ಈ ಕೃಷ್ಣ ಈ ಅಖಂಡ ಸಾಮ್ರಾಜ್ಯವನ್ನು ಆಳಲು ಬೇಕೆಂಬ ಇಚ್ಛೆ ಅವರಿಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ಜಯಿಸಲಿ. ಯುದ್ಧ ಮಾಡಲು ಕೈಲಾಗಿದ್ದರೆ ಮತ್ತೆ ಕಾಡಿಗೆ ಹೋಗಲಿ. ಹಳೇ ಸಹೋದರ ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪಟತ್ವ. ಏನಂದೆ? ನಮ್ಮದು ದುರಹಂಕಾರದ, ದುರಾಗ್ರಹದ, ದುರಾಶಯದ, ದುಸ್ಸಾಹಸದ ದುರಾಭಿಮಾನವೇ. ಜಯೇಶ್, ಒಳ್ಳೆಯ ಮಾತುಗಳನ್ನು ಆಡಿದೆ. ಈಗ ಕೇಳಿ, ಈ ಕೌರವನನ್ನು ವಧಿಸಲೇಬೇಕೆಂದನಲ್ಲವೇ ಆ ನಿನ್ನ ಹೊಟ್ಟೆವಾಕ ಭೀಮ? ಅದು ದುರಹಂಕಾರ. ಈ ನಮ್ಮ ಲೋಕೈಕ ವೀರನಾದ ಕರ್ಣನನ್ನು ಛೇದ
ಅದು ದುರಾಗ್ರಹ. ಅಭಿಮಾನ ಶೂನ್ಯತೆಯಿಂದ ಆ ಕಬಡ್ಡಿಯ ಸ್ನೇಹ ಮಾಡಿದರಲ್ಲವೇ ಆ ಪಾಂಡವನ್, ಅದು ದುಸ್ಸಹವಾದ. ದುಶ್ಯಾಸನ ದುರ್ಯೋಧನರನ್ನು ಹೊಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಆರಿಸಬೇಕೆಂದರಲ್ಲವೇ ಅದು ದುಸ್ಸಾಹಸ, ದುರಾಗ್ರಹ. ನಾವು ಜಯಶೀಲರು, ನಾವು ಸಮರ್ಥರು ಎಂಬುದಾಗಿ ಜಂಬ ಕಚ್ಚಿಕೊಳ್ಳುತ್ತಿರುವವರಲ್ಲವೇ ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ಈ ಯಾರು ಏನೇ ಹೇಳಿದರು ಈ ಕೌರವನ ಅಚಲ ಸರಿಸಲಾರದು. ಸೊಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಇನ್ನು ನೀನು ಬಂದ ದಾರಿಯನ್ನೇ ಹಿಡಿಯುವುದು ಒಳ್ಳೆಯದು. ದುರ್ಯೋಧನ, ಜ್ಞಾತಿಗಳೊಂದಿಗೆ ಶಾಂತಿಯಿಂದಲೇ ಬಾಳಬೇಕೆಂದಿರುವ ಧರ್ಮರಾಯ, ಇನ್ನು ಸಹಸ್ರಾರು ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನ, ಪರಮಶಿವನೊಡನೆ ಓಡಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಪಾರ್ಥ, ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು, ಇವರುಗಳ ಪರಾಕ್ರಮ ನಿನ್ನ ಮನಸ್ಸಿನಲ್ಲಿ ಚೆನ್ನಾಗಿ ತಿಳಿದಿರಲಿ. ಒಳ್ಳೊಳ್ಳೆಯ ವಿಚಾರಗಳನ್ನೇ ಹೇಳಿದೆ, ಒಳ್ಳೊಳ್ಳೆಯ ಶೂರರನ್ನೇ ಹೇಳಿದೆ. ಈಗ ಕೈಲಾಗದ ಹೇಳಿ ಧರ್ಮರಾಯ, ಹೊಟ್ಟೆಬಾಕ ಭೀಮ, ಇನ್ನು ನಪಂಸಕ ಅರ್ಜುನ, ಇನ್ನ ಮಾಧ್ವಿ ಕುಮಾರರು, ಬಾಲಕರಾದ ಮಾಧ್ವಿ ಕುಮಾರರು, ಇವರುಗಳ ಪರಾಕ್ರಮವು ನಿನಗತಿಶಯವೇ ಹೊರತು ನನಗಲ್ಲ. ನಮ್ಮವರ ಪರಾಕ್ರಮವನ್ನು ಹೇಳುವನು ಕೇಳು ಕೃಷ್ಣ. ಭಾರ್ಗವಿ ವಿಜಯಿ ಎಂದು ಹೆಸರಾದಂತಹ ಭೀಷ್ಮ ಪಿತಾಮಹ, ಅಸ್ತ್ರಶಸ್ತ್ರ ಕಲಾ ಕೌಶಲ್ಯದಲ್ಲಿ ನಿಪುಣರಾದ ದ್ರೋಣಾಚಾರ್ಯರು, ಭರತ ಖಂಡದಲ್ಲಿ ಏಕಚಕ್ರ ಸ್ಥಾಪನೆಯನ್ನು ಮಾಡಲೇಬೇಕೆಂದು ಈ ವೀರ ದುರ್ಯೋಧನ ಭೀಮನನ್ನು ಸೀಳಿ ಹಾಕಲು ಸಿದ್ಧವಾಗಿರುವ ಸಹೋದರ ದುಶ್ಯಾಸನ, ನಪಂಸಕರನ್ನು ಕೊಲ್ಲಲು ಕಾಯ್ದಿರುವ ವೀರ ಕರ್ಣ, ಅಸಹಾಯ ಶೂರನಾದ ನಮ್ಮ ಸರಿಂದವ, ನಿನ್ನ ಕುತಂತ್ರಗಳಿಗೆ ಪ್ರತಿತಂತ್ರಗಳನ್ನು ಎಳೆಯುವ ನನ್ನ ಮಾವ, ಸೋದರ ಮಾವ ಶಕುನಿ. ಇಷ್ಟೇ ಸಾಕು ಅಥವಾ ಕಪಟ ನಾಟಕ ಸೂತ್ರಧಾರಿ ಬರೇ ಇವೆಲ್ಲವೂ ನಿನಗೆ ತಿಳಿದಿರುವ ವಿಷಯವೇ. ಇಂಥ ಅತಿರಥರ ಮಹಾರಥರ ಮುಂದೆ ಆ ಪಾಂಡವರು ಪಾಂಡವರ ಕೋಡಿ ಮಾಡುವುದು ಬೇಡ ಕೃಷ್ಣ, ಇನ್ನು ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು.
ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಏಕೆಂದರೆ ಆ ದುಷ್ಟ ದುರಾದಮರು ನನಗೆ ಹಿಂದೆ ಮಾಡಿರುವ ಕೃತ್ಯಗಳನ್ನು ನೆನೆಸಿಕೊಂಡರೆ ಅವರನ್ನು ನನ್ನೀ ಗದೆಯಿಂದ ನುಚ್ಚು ನೂರಾಗಿ ಕಡಿದು ಬಿಡಬೇಕೆಂಬ ಕೋಪ ಬರುತ್ತದೆ. ಎಲ್ಲವೋ ಕೃಷ್ಣ, ಇದೇನು ಗೋಪಿಕಾಸ್ತ್ರೀಯರ ನಂದನವನವಲ್ಲ, ತಿನ್ನಲು ಬೆಣ್ಣೆಯ ಮುದ್ದೆಯೂ ಅಲ್ಲ. ನಾವೇನು ಕೈಗೆ ಬಡತೊಟ್ಟು ಕುಳಿತುಕೊಂಡಿದೆವು? ಕೊಲ್ಲ. ಆ ಪಾಂಡವರು ನಿಜವಾದ ಪೌರುಷಶಾಲಿಗಳೇ ಆಗಿದ್ದಲ್ಲಿ ಬರ ಹೇಳು, ಬಂದು ನಮ್ಮೊಳಗೆ ನಿಂತು ಯುದ್ಧ ಮಾಡಲೇಳು. ಇದು ಭೀಕರ ಮೃತ್ಯು ಪಂಜರ ಕೃಷ್ಣ. ಎಚ್ಚರ ತಪ್ಪಿದರೆ ಇಂದು ನಿನಗೆ ಉಳಿಗಾಲವಿಲ್ಲ ಕೃಷ್ಣ, ಎಚ್ಚರ. ಅರೆ ಭರತನಿಂದವ ರಾಜ, ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ಹಗೆಯು ತೀರದ ಹೊರತಾಗಿ ಈ ರಾಜನಿಗೆ ಮೃಷ್ಟಾನ ಗುರುತಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತ ಕ್ಷೇತ್ರೀಯ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯತ್ನಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಸ್ವಾರ್ಥ ಸಾಧನೆಗಾಗಿ ರಾಜ್ಯದ ನೆಪವೇ, ಸ್ವಾರ್ಥ ಸಾಧನೆಗಾಗಿ ರಾಜ್ಯದ ನೆಪವೇ, ದೂತನ ದೊಡೆದಾತನಾರೋ ಬಯಸಿ ಕೆಳಗೆ ಫಲಿಸುವುದೇ ಮುನ್ನ ಬರುವುದೋ ವೀರ ಸಮರ. ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ವಲ್ಲಭನೇ
ಮಾಡುತ್ತಿದ್ದೆ ಅಲ್ಲವೇ? ನನಗೆ ಆಶ್ರಯ ಕೊಟ್ಟು ಆಧರಿಸಿದ ಈ ನನ್ನ ಸ್ವಾಮಿಗೆ ಸದಾ ತನು ಮನ ಧರ್ಮವನ್ನು ಅರ್ಪಿಸುವೆನು. ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿಯೂ ನಾವು ಒಪ್ಪುವುದಿಲ್ಲ. ಯಾರ ಅಗ್ನಿಯ ಗಂಟಲು ಬಿಗಿದಂತಾಯಿತು ನಿನ್ನೀ ನುಡಿಗಳಿಂದ. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರುಗಳನ್ನೇ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ನಿನಗೊಂದು ಮಾತನ್ನು ಹೇಳುವೆನು, ಕೇಳು. ದುರ್ಯೋಧನ, ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರನ್ನು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯ ಸಲುವಾಗಿ ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ದುರ್ಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟಾರ್ಥವನ್ನಾದರೂ ಸಮ್ಮತಿಸು. ಸಂಧಿ ದಾನವ ವಿಜಯಿ ಯಧಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡಲು ಬಂದಿರುವುದು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಇರುವಾಗ ಪಾಂಡವರು ಜೂಲಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದರು. ಅಧರ್ಮವೇ? ಧರ್ಮವೇ? ನನ್ನ ತಪ್ಪೆ? ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ಕುರುಚಕ್ರೇಶ್ವರಿಂದ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು
ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ವಿರೋಧಿಗಳಾದ ಅವರ ಕೈಯಲ್ಲಿ ಈ ವಿಫಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ. ಆತ್ತ ಕಾಮ ಮೋಕ್ಷ ಇವು ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ, ಭಯಪಡುವುದಿಲ್ಲ, ಭಯಪಡಲಾರದು. ಸ್ಥಿರನಾಗಿ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನು ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕೊರುಗಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ಜೂತಕ್ಕೆಳೆದು ಮರೆತೆಯ. ಸಹೋದರನ ಪತ್ನಿ ಎಂದು ಲೆಕ್ಕಿಸದೆ ತುಂಬಿದ ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ವ್ಯಾಚ್ಯ ಅಪರಾಧಗಳು ಅನಂತ ಕಾಲದ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಫೂರ್ತಿಯನ್ನು ಹಿಂಬಾಲಿಸುವುದೆಂದು ಧರ್ಮನಿಷ್ಠರು, ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ನಿನ್ನ ಜಗನ್ಯವಾದ ರಾಕ್ಷಸೀ ವೃತ್ತಿಯನ್ನು ತೋರಿಸಿದೆ. ವಾರಣಾವಾಸದ ಅರಗಿನ ಮನೆ, ಏಕಚಕ್ರಾನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ. ಭೀಷ್ಮ ದ್ರೋಣಾದಿ ಗುರು ಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ದುರ್ಯೋಧನ, ನೀನಾಗಿಯೇ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಎಲ್ಲವನ್ನೂ ಅವರೇ ಅಪಹರಿಸುವರು. ನಿನಗೇಕೆ ಬುದ್ಧಿ ಇಲ್ಲ? ಎಲ್ಲವನ್ನು ಅಪಹರಿಸಲು ಇದು ಗೋಪಿಕಾಂಗಿಯ ನಂದನವರ ಬೆಣ್ಣೆ ಮುದ್ದೆಯಲ್ಲ, ಇದು ಭೀಕರ ಮೃತ್ಯು ಪಂಜರ. ಕೃಷ್ಣ, 5 ಊರುಗಳೇಕೆ? ಅವರಿಗಾಗಿ 50 ಊರುಗಳು ಸಿದ್ಧವಾಗಿರುವುದು. ಒಬ್ಬೊಬ್ಬರಿಗೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮಸೇನಾದರೂ ಮಹಾವರಟ. ಅವನ ವಾಸಕ್ಕಾದರಾದರೂ ಒಂದು ಊರನ್ನಾದರೂ ಕೊಡೆಯ. ಕೃಷ್ಣ, ಮತ್ತೊಮ್ಮೆ ಹೇಳು. ದುರ್ಯೋಧನ, ನಮ್ಮ ಭೀಮಸೇನಾದರೂ ಮಹಾವರಟ. ಅವನೇನಾದರೂ ಕೆರಳಿ ನಿಂತಲ್ಲಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿದ್ದಲ್ಲ. ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡೆಯ. ಕೇಳಿದ್ರಾ ಈ ಮಾತನ್ನು? ಕೃಷ್ಣ, ಕೃಷ್ಣ, ಕೆಟ್ಟರು ಸರಿ, ಕಟ್ಟ ಕಡೆದಾಗಿ ಕಾಡ್ಗಟ್ಟಬೇಕೆಂದು ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಳಗೆ ಹಾಕಿ ನಕ್ಕಳಲ್ಲ ಆ ಪಾಂಡವರ ಸತಿ ಪಾಂಚಾಲಿ ಅಂದೇ ತೊಟ್ಟನು ಛಲವನ್ನು. ಕೃಷ್ಣ, ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಗೇಶ್ವರನ ಕಾಂಕೆರೆದು ಕಲರಕ್ಕೆ ನಿಂತರು ಸರಿಯೇ. ಕಲಿಯಾಂಶದಿಂದ ನಿರ್ಮಿತವಾದ ಕುರು ಸಾಮ್ರಾಜ್ಯ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾವತಿಯ ರತ್ನ ಸಿಂಹಾಸನವಾದ ಈಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೃಷ್ಣ, ಯುದ್ಧದಲ್ಲಿ ಪಾಂಡವರು ಸಾಧುದಾನ ರಾಯರು, ಯುದ್ಧದಲ್ಲಿ ಪಾಂಡವರು ಸಾಧುದಾನ ರಾಯರು ಛಲವನ್ನು ಬಿಟ್ಟು ನೆಲವನ್ನು ಕೊಡಲು, ಛಲವನ್ನು ಬಿಡದಲ್ಲೇ ಕಲಿತರು, ಛಲವನ್ನು ಇದ್ದಲ್ಲ ಮೊದಲು ಬದುಕು ರಾಜ್ಯವ ಕಡೆಯ ಮಾತಿ ಕಡ ಸರಿದು ಬದುಕುತ್ತಿದ್ದವ ರಾಜ್ಯವ. ಆ ಮಾಡು ನಂದನರು ಎನ್ನೊಡನೆ ಯುದ್ಧವ, ಆ ಮಾಡು ನಂದನರು ಎನ್ನೊಡನೆ ಯುದ್ಧವ, ಆ
ರಣರಂಗದಲ್ಲಿ ಯುದ್ಧವನ್ನೇ ಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಮಾತ್ರ ಸಂಧಿ ಎನ್ನುವ ನಿನ್ನ ಮಾಯಾ ಸ್ವರೂಪವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಒಂದು ಊರಲ್ಲ, ಒಂದು ಗೋಪಾದದ ಜಾಗದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಟು ಹೋಗು ಕೃಷ್ಣ. ನಿರಾಕರಿಸಿ ಬಿಟ್ಟೆಯ ಕುರುಕುಲದ ಕಲಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವಲ್ಲವೇ ಮಾವ? ಗೌರವೇಶ್ವರ, ಗೋಪಾಲನ ವಾಕ್ಯಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಈ ನಮಗೆ ಅಣ್ಣ, ಇದು ಕೌರವರ ರಾಜಸಭೆಯಲ್ಲ, ಪಾಂಡವನ ಮಿತ್ರಕೂಟ. ನಿನ್ನವನನ್ನು ಪರಿಪುಷ್ಟರಾಗಿದ್ದರೂ ನಿನ್ನಿಂದಲೇನು ತದೇಕಚಿತರಾಗಿ ನೋಡುತ್ತಿರುವ ನೋಡು. ಸಮಯವು ದೊರಕಿದರೆ ಇವರೆಂತಹ ದ್ರೋಹದಿಂದ ಇರ್ತಕ್ಕವರಲ್ಲ. ನಡೆಯೋಣ, ಒಂದು ಕ್ಷಣವೂ ನಿಲ್ಲಲಾರೆವು. ಸರಿಯಾದ ಮಾತು, ಸರಿಯಾಗಿ ಸಹೋದರ. ಈ ವೈರಿಗಳ ಮಧ್ಯೆ ನಮಗೇನು ಕೆಲಸ? ನಡೆ ಹೋಗುವ. ಕುರುವೃದ್ಧರೇ, ನೀವು ಈ ದುರ್ವರ್ತನನ್ನು ದಮನ ಮಾಡಲವರಾದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಬಲ್ಲಿರಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿಗಳು ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡುನಂದನರೊಡನೆ ಸಂಧಿ ಮಾಡಿಕೊಳ್ಳಿ. ಮಾನವ ಜಾತಿಯನ್ನು ರಕ್ತ ಪ್ರಳಯದಿಂದ ಉದ್ಧರಿಸುವ ಇಚ್ಛೆ ಇದ್ದರೆ ನಾನು ಹೇಳಿದಂತೆ ಮಾಡಿರಿ. ಚೇಂಜ್ ಮಾಡಿಸ್ಕೋ.
ನಿನ್ನ ಹೆತ್ತ ತಾಯಿ. ನಿನ್ನ ಕಣ್ಣಿಂದ ಒಂದು ಕಣ್ಣೀರು ಬಿದ್ದರೂ ನನ್ನ ದೇಹದ ರಕ್ತವೂ ನಾಶವಾಗುವಂತೆ ಭಾವಿಸಿದ್ದೆ. ನನ್ನ ಮಾತನ್ನು ಕೇಳಿ ಕುಮಾರ, ಯುದ್ಧದ ಚಿಂತೆಯನ್ನು ಬಿಡು ಕಂದ. ಪುನಃ ಅದೇ ಮಾತು. ಅಮ್ಮ, ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ. ರಾಜ್ಯ ಸಂಪತ್ತು ಬೇಕಾದರೆ ಆ ಪಾಂಡವರು ಅದನ್ನು ಯುದ್ಧ ಮಾಡಿ ಜಯಿಸಲಿ. ನನಗಿನ್ನು ಸಮಯವಿಲ್ಲ, ನಾನಿನ್ನು ಬರುವೆನು. ಸಮಯವಿಲ್ಲ? ಆ ಧರ್ಮ ಸುಳಿದ ಮುಕ್ತನಾದವನಿಗೆ ಸಮಯ ಇರುವುದು. ಪರಮಾತ್ಮ ಈ ಗಾಂಧಾರಿ ಲಲಾಟದಲ್ಲಿ ಎಂಥ ಕಠಿಣವಾದ ಕಥೆಯನ್ನು ಬರೆದರು ಪರಮಾತ್ಮ. ರಕ್ತವಾಯಿತು. ನಿಮ್ಮನ್ನು ಬಂಧಿಸಲು ಕುರುದುಶ್ಯಾಸನ ತಂತ್ರವನ್ನು ಮಾಡುತ್ತಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಯ ವಿರುದ್ಧ. ಆದ್ದರಿಂದ ಏನೇನು ನಡೆಯುವುದು ನಡೆಯಲಿ, ನೀನು ಭಯಪಡಬೇಡ, ಸುಮ್ಮನಿರು ವಿದುರ. ಆ ಮೂರ್ಖರಿಗೆ ತಕ್ಕ ಬುದ್ಧಿಯನ್ನು ಕಲಿಸುವೆನು. ದುರ್ಯೋಧನ, ನಿನ್ನ ದರ್ಪವು ಇಷ್ಟೊಂದು ಮಿತಿ ಮೀರುತ್ತೆ. ಅಣ್ಣ, ನಿನ್ನನ್ನು ಕೈ ಜೋಡಿಸಿ ಬೇಡಿಕೊಳ್ಳುವೆನು. ಈ ಪಾಪಮಯ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಹೊರಟು ಹೋಗು ಪ್ರಭು, ಹೊರಟು ಹೋಗು. ರಾಜಮಹಿಷಿ, ಆ ದುರ್ಯೋಧನಿಗೆ ಎದರಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿ ಸಂಹರಿಸಿದ ಕೃಷ್ಣನು ಒಬ್ಬ ದರ್ಪಾಂಧನಾದ ದುರ್ಯೋಧನಿಗೆ ಎದುರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದನ್ನು ನೀನು ಅರಿತಿರುವೆ. ಅದರಲ್ಲೊಂದೊಂದು ಪಾಂಶದಿಂದ ಜಗತ್ತಿನ ಸೃಷ್ಟಿ ಪ್ರಳಯಗಳು ನಡೆಯುತ್ತಿರುವುದು. ಆಕಾಶದ ಗ್ರಹತಾಕೃತ ಸಮೂಹವು ಮಕ್ಕಳ ತಿರುಕಲ್ಲಿನಂತೆ ಕುಣಿಯುತ್ತಿರುವುದು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಹಣನಾಗಿ ಮಣ್ಣಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ದುರ್ಯೋಧನಿಗೆ ಎದರಿಲ್ಲಿಂದ ಪಲಾಯನ ಮಾಡಲಿ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಪ್ರಭು, ನಾನು ಭಯಕ್ಕಾಗಿ ಹಂಚಿ ಹೇಳುತ್ತಿಲ್ಲ. ತಾವು ಭಕ್ತ ಪರಾಧ. ಈ ನಿನ್ನ ತಂಗಿಯನ್ನು ಮುರಿಯನ್ನು ಆಲಿಸುದೇವ, ನಿನ್ನನ್ನು ಕೈ ಜೋಡಿಸಿ ಬೇಡಿಕೊಳ್ಳುವೆ. ಇಲ್ಲಿಂದ ಹೊರಟು ಹೋಗು. ಹೇಳು ತಾಯಿ, ಹೇಳು. ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಹೇಳಿಯಂತೆ ಪಲಾಯನ ಮಾಡುವೆ. ನಾವು ಬರುವ ಸುದ್ದಿಯನ್ನು ತಿಳಿದು ಪಲಾಯನ ಮಾಡುವುದೆಂದು ಹೇಳುತ್ತಿರುವೆಯ? ಸಾದರ ವಿಶ್ವಾಸನ ಈ ಕಬಡಿಯನ್ನು ಹಗ್ಗದಿಂದ ಬಂಧಿಸು. ಯಾರನ್ನು ಬಂಧಿಸಿರಿ? ಮಂದಮತಿಗಳಿರ. ಉರಿ ಬಿಸಿಲ ತಾಪಕ್ಕೆ ಶರದಿ ತಾಂಬತ್ತುವುದೇ ಉರಿ ಬಿಸಿಲ ತಾಪಕ್ಕೆ ಶರದಿ ತಾಂಬತ್ತುವುದೇ ನರಿ ಮಾಡ್ಪ ಗರ್ಜನೆಗೆ ಕೇಸರಿ ಒಂಜುವುದೇ ಉರಿವ ಶ್ವಾನೆಯ ಮಳೆಗೆ ಕಾಗಿಚ್ಚು ಹಾರುವವೆ ಬಿರುಗಾಳಿ ಬಡಿಸಕ್ಕೆ ಗಿರಿಶಿಖಗಳು ಚಲಿಸುವವೆ ನಾಂ ಧರಿಸಿರುವ ಈ ಚಕ್ರವೊಂಬಿಡೆ ನಿನ್ನಂತ ಶತಕೋಟಿ ದುರ್ಯೋಧನರ ಶಿರಗಳಂ ಕಡೆವಾಗ ಯನಗ ಭಯ ಉಂಟೆ ಮರುಳೇ ಅರ್ಜುನ, ಸಾರಿ, ದುರ್ಯೋಧನ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ತಿದೆಯಾ? ಅದೆಂದಿಗೂ ಸಾಧ್ಯವಿಲ್ಲ, ವ್ಯರ್ಥ. ಕೃಷ್ಣ, ಈ ನಿನ್ನ ಪ್ರತಿಜ್ಞೆ ಮಾತುಗಳಿಂದ ಪ್ರಯೋಜನವಿಲ್ಲ. ಕಟ್ಟಿರಿ, ಕಟ್ಟಿರಿ. ಇದೋ ಇಲ್ಲಿರುವನು. ನಮ್ಮ ವೀರ ಕರ್ಣರೇ, ಇದೋ ಇಲ್ಲಿರುವನು. ಈ ಖಡ್ಡವಾದರೂ ಕಾಣಲಿಲ್ಲವೇನೋ ದಡ್ಡ. ನಮ್ಮ ಶಕುನಿ ಮಾವ, ಇದೋ ಇಲ್ಲಿರುವನು. ಸಹೋದರ ಪ್ರಜ, ಎಲ್ಲಿ ಲಭಿಸ್ತೇನೆ? ಮಾಯೆ ಖಡ್ಗದಂದು ಸಂಹರಿಸು. ಲೈಟ್ ಆಫ್ ಮಾಡ್ರಿ. ಕರ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕು. ಸ್ವಲ್ಪ ದೂರ ನಾನು ಸಂಗಡ ಅದು ದೈನಂದಿಗೆ ಎಲ್ಲಿಗೆ
ತಲೆ ಉಡದ್ಕೊಂಡ್ಬಿಡ್ತು. ಎಲ್ಲಿಗೆ ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿರುವ ಧೈರ್ಯ, ಸ್ಥೈರ್ಯ, ಗಾಂಭೀರ್ಯವಾದ ಗುಣಗಳು ನಿನ್ನಲ್ಲಿರುವವೇ ಕರ್ಣ. ದೇವ, ನಾನೆಂತಿದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ. ಕುಲಹೀನನಲ್ಲ ಕೇಳೆನ್ನ ಮಾತವ್ವ, ಕುಲಹೀನನಲ್ಲ ಕೇಳೆನ್ನ ಮಾತವ್ವ, ಮಹಿಮನೆ ಧರಿಸಿ ಧರೆಗುರ ಸುಕುಮಾರವ, ದುರಧೀರ ಸುಕುಮಾರವ.
ಚಿಂತೆ ತೊರೆ ಕರ್ಣ ಕಳಮಳವೇ ಕಡೆ ಮನದ ಚಿಂತೆ ತೊರೆ ಅಮಿತ ಭುವನ ತೊಳ್ಗಿಟಿಯ ಪಡೆವೆ ಅಮಿತ ಭುವನ ತೊಳ್ಗಿಟಿಯ ಪಡೆವೆ ಗಣಕರ ವೆನಿಸಿದ ಗಣಕರ ವೆನಿಸಿದ ಮಾತಾ ಮಹಿಮನೆ ಗೆಲ್ಲಿಸಿ ನೆರವೇರಿಸಿ ಸುರಧೀರ ಸುಕುಮಾರವ ಕರ್ಣ, ನೀನು ಸೂತಪುತ್ರನಲ್ಲ. ಪವಿತ್ರವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿ ದೇವಿಯೇ ನಿನ್ನ ತಾಯಿ. ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ದೇವಾ ಕರ್ಣ, ದೇವಾ ಶೋಧನೆಯೇನಿದು ವಿಧಿ ಶಾಪ ಪಾಪಿ ಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆಯೇನಿದು ವಿಧಿ ಶಾಪ ಬಹುದಿನ ಮುಂದೆ ಬಂಧುಗಳಾರೆಂದು ಬಹುದಿನ ಮುಂದೆ ಬಂಧುಗಳಾರೆಂದು ಇಂದು ವದನ ಬನಿಂದೆ ಎನಿಬೆಂದೆ ದೇವಾ ಇಂದು ವದನ ಬನಿಂದೆ ಎನಿಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆ ನಿದು ವಿಧಿ ಶಾಪ ಪಾಪಿ ಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆ ನಿದು ವಿಧಿ ಶಾಪ ದೇವಾ ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾದೆಯ ವಿದ್ವಯವರಿತು ದೇವಾ ದೇವಾ ಜನ್ಮ ರಹಸ್ಯದ ಆಂತರ್ಯವರಿತು ಜನುಮದಾದೆಯ ವಿದ್ವಯವರಿತು ಜೀವಿಸಲೇ ಬರಿ ಸಹಜರ ಜಮಗೂಡಿ ಜೀವಿಸಲೇ ಬರಿ ಸಹಜರ ಜಮಗೂಡಿ ಪಾದಕಿ ಜೀವನ ಸಂಕಟ ಕಾರಣ ಪಾದಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ನಿದು ವಿಧಿ ಶಾಪ ಪಾಪಿ ಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆ ನಿದು ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ ವಿಧಿ ದೇವ, ನೀನು ಏನು ಹೇಳುತ್ತಿರುವೆ? ನೀನು ಏನು ಹೇಳುತ್ತಿರುವುದು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ನಾನು ಮರೆತಿದ್ದೆ, ಇದು ಯುದ್ಧ ಕಾಲ.
ಮೊದಲೇ ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯುವುದಕ್ಕಾಗಿ ಈ ರೀತಿ ಮಾತನಾಡುತ್ತಿರುವೆಯಾ? ಕರ್ಣ, ನೀನು ದುಡುಕಿ ಮಾತನಾಡಬೇಡ. ನನ್ನ ಮಾತನ್ನು ಸತ್ಯವೆಂದು ನಂಬು. ಈಗಲೂ ನೀನು ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡುವೆಂತೆ ಬಾ ಕರ್ಣ. ದೇವ, ಭೀಮಾರ್ಜುನರು ನನ್ನನ್ನು ನೋಡಿದಾಗೆಲ್ಲ ಸೂತಪುತ್ರನೆಂದು ಹೀಯಾಳಿಸುತ್ತಲಿರುವರು. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ದೇವ. ಕರ್ಣ, ನಿನ್ನ ವಿಚಾರವು ನಿನ್ನ ತಾಯಿಗೂ ಪಾಂಡವರಿಗೂ ತಿಳಿಯಲಿ. ಹಿಂದೆ ನಿನ್ನ ತಾಯಿಯು ಕನ್ನಿಕಾವಸ್ಥೆಯಲ್ಲಿರುವಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶಿಸಲ್ಪಟ್ಟು ಆ ಮಂತ್ರಗಳನ್ನು ಪರೀಕ್ಷಿಸಲು ಗಂಗಾ ತೀರದಲ್ಲಿ ಸೂರ್ಯದೇವನನ್ನು ಪ್ರಾರ್ಥಿಸಲು ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಗುರಿಯಾಗುವೆನೆಂಬ ಭೀತಿಯಿಂದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಅತಿರಥನ ಕೈಗೆ ಸಿಕ್ಕಿ ಅಪುತ್ರವತಿಯಾದ ರಾಧೆಯಿಂದ ಪೋಷಿಸಲ್ಪಟ್ಟೆ. ಈಗಲೂ ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲಿಲ್ಲ ದೇವ, ಆ ಕರ್ಣನ್ಯಾರು? ಅವನನ್ನು ನೋಡಿದರೆ ನನಗೆ ಮುರುಕು ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದರು. ಈಗ ತಾನೇ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆ. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಓಡೋಡಿ ಬರುತ್ತೇಳು. ಆಕೆಯ ಮನಸ್ಸನ್ನು ನೋಯಿಸಬೇಡ. ಆಕೆಯ ಇಷ್ಟಾರ್ಥವನ್ನು ಸಲ್ಲಿಸು. ಮುಂದಿನ ವಿಚಾರ ನಿನಗೆ ತಿಳಿಯುವುದು. ಆಗಬಹುದು ಪರಮಾತ್ಮ. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನೂ ಬರುವೆನು ಕರ್ಣ. ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಒಡಹುಟ್ಟಿದ ಸಹೋದರರೇ. ಅವರೊಡನೆ ಕೂಡಿ ಬಾಳುವ ಭಾಗ್ಯ ಈ ಪಾಪಿ ಹಣೆಯಲ್ಲಿ ಬರೆದಿಲ್ಲವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂಬ ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಹೇ ಪಾಪಿ ಕರ್ಣ, ಪಾಂಡುಕುಮಾರನಾಗಿ ಜನಿಸಿ ಪಾಂಡವರನ್ನು ಕೊಲ್ಲಲು ಯತ್ನಿಸಿರುವೆಯಲ್ಲೋ. ಕೊಲ್ಲಲೆಂ ಪಾಂಡುಕುಮಾರರಂ ನಾಂ ಕೊಲ್ಲಲೇ. ಕೊಲದಾಂ ಮಿಟ್ಟಡೆ ಕೌರವೇಂದ್ರ ಈ ದರೆಯೊಳ್ ಸುಖ ಸಂಪತ್ತಿ ನಿನ್ಬಾಲನೆ. ಚಲನೆ ಪಾತನರುಂಡವಂ